ಇನ್ನು ನಟಿ ದೀಪಿಕಾ ದಾಸ್ಗೆ ಬೆದರಿಕೆ ಕರೆ ಬಂದಿದೆ. ಅವರ ತಾಯಿಯವರು ಮಾಡಿರ್ತಕ್ಕಂಥ ಆರೋಪ ಅಪರಿಚಿತ ವ್ಯಕ್ತಿಯಿಂದ ಬೆದರಿಕೆ ಕರೆ ಅಂತ. ದೀಪಿಕಾ ದಾಸ್ ಅವರ ತಾಯಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಈಗ FIR ಮಾಡಿಕೊಂಡಿದ್ದಾರೆ. ಏನಂತಂದ್ರೆ ದೀಪಿಕಾ ದಾಸ್ಗೆ ಬೆದರಿಕೆ ಕರೆ ಬರ್ತಾ ಇದೆ. ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡ್ತಾನಂತೆ, ಹಣ ಕೊಡು ಅಂತಂದ್ಬಿಟ್ಟು ಬೆದರಿಸ್ತಾ ಇದ್ದಾನಂತೆ. ದುಡ್ಡು ಕೊಡಲಿಲ್ಲ ಅಂತಂದರೆ ಅಪಪ್ರಚಾರ ಮಾಡ್ತೀನಿ ನಿನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಏನೋ ಒಂದಷ್ಟೆಲ್ಲ ಈ ಥರ ಹೇಳಿದ್ದಾನೆ. ಹಾಗಾಗಿ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಆ ಅಪರಿಚಿತ ವ್ಯಕ್ತಿ ಯಾರು, ಏನು, ಎತ್ತ, ಅವನು ಯಾಕೆ ದುಡ್ಡಿಗೆ ಡಿಮಾಂಡ್ ಮಾಡ್ತಾ ಇದ್ದಾನೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ದೀಪಿಕಾ ದಾಸ್ ಇತ್ತೀಚೆಗಷ್ಟೇ ಮದುವೆ ಕೂಡ ಆಗಿದ್ದರು. ಬಿಗ್ ಬಾಸ್ಗೆ ಹೋಗಿ ಬಂದಿದ್ದರು. ಅದಾದ ನಂತರ ಮದುವೆ ಆಗಿದ್ದರು. ಸಿನಿಮಾ ನಟಿ, ಸೀರಿಯಲ್ ನಟಿ ಎಲ್ಲವೂ ಕೂಡ ಓಕೆ. ಬಟ್ ಯಾರು ಈ ಥರ ಆಕೆಯ ವಿರುದ್ಧ ಈ ಥರ ಬೆದರಿಕೆ ಕರೆಯನ್ನು ಮಾಡ್ತಾ ಇರೋದು? ಕೇವಲ ದುಡ್ಡು ಮಾಡೋ ಅಥವಾ ದುಡ್ಡು ವಸೂಲಿ ಮಾಡೋ ಇಂಟೆನ್ಷನಿಂದನೇ ಮಾಡ್ತಾ ಇದ್ದಾನ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈ ಥರ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದವನು ಯಾರು ಅಂತ ಗೊತ್ತಾಯ್ತಾ? ಅರವಿಂದ್, ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಟಿ ದೀಪಿಕಾ ದಾಸ್ ಅವರ ತಾಯಿ ದೂರನ್ನ ಕೊಟ್ಟಿರುವಂತದ್ದು. ಕಾರಣ, ಕಳೆದ 1.5-2 ತಿಂಗಳಿಂದ ನಿರಂತರವಾಗಿ ಯಶವಂತ್ ಅನ್ನುವಂತ ಒಬ್ಬ ವ್ಯಕ್ತಿ ಕರೆ ಮಾಡಿ ನಿಮ್ಮ ಅಳಿಯ ಸಾಕಷ್ಟು ಸೈಟ್ಗಳನ್ನ ಕೊಡ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾನೆ. ಈ ವಿಚಾರವನ್ನ ನಾನು ಮಾಧ್ಯಮಗಳಿಗೆ ಲೀಕ್ ಮಾಡ್ತೀನಿ, ಇಲ್ಲಾಂದ್ರೆ ಹಣ ಕೊಡಿ ಅನ್ನುವಂತ ಬೆದರಿಕೆಯನ್ನ ಹಾಕ್ತಿದ್ದ ಅನ್ನುವಂತ ಮಾಹಿತಿಯನ್ನು ಇಟ್ಕೊಂಡು ಇವತ್ತು ಕಳೆದ 3 ದಿನಗಳ ಹಿಂದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯಶವಂತ್ ಎಂಬುವರ ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಆತ ಈ ರೀತಿ ಬೆದರಿಕೆ ಕರೆಯನ್ನ ಮಾಡುತ್ತಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸರು ಮಾಡ್ತಾ ಇರುವಂತದ್ದು. ಹಾಗಾಗಿ ಎಷ್ಟು ದಿನದಿಂದ ಕಾಲ್ ಮಾಡ್ತಾರೆ ಮತ್ತೆ ಆ ನಂಬರ್ಗಳ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಆರೋಪಿ ಪತ್ತೆಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.